ಅವ್ಯವಸ್ಥೆಯ ಆಗರದಂತಿರುವ ಮೀನು ಮಾರುಕಟ್ಟೆಯ ಸುತ್ತಲೂ ಕಸದ ರಾಶಿ, ಮಳೆಗೆ ಸಂಪೂರ್ಣವಾಗಿ ಸೋರುತ್ತಿರುವ ಮಾರುಕಟ್ಟೆ. ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ. ಅದೆಷ್ಟೋ ವರ್ಷಗಳಿಂದ ಈ ಮಾರುಕಟ್ಟೆಯ ಪರಿಸ್ಥಿತಿ ಹಾಗೆಯೇ ಇದೆ. ನಮಗೆ ಸುಸಜ್ಜಿತ ಮಾರುಕಟ್ಟೆಯ ವ್ಯವಸ್ಥೆ ಕಲ್ಪಿಸಿ ಎನ್ನುತ್ತಿರುವ ಮೀನು ಮಾರಾಟದ ಮಹಿಳೆಯರು. ಇದು ನಗರದ ಉರ್ವ ಮಾರುಕಟ್ಟೆಯ ದುಸ್ಥಿತಿ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಸಮಸ್ಯೆಗಳ ಆಗರವಾಗಿರುವ ಉರ್ವ ಮೀನು ಮಾರುಕಟ್ಟೆ. ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಗಬ್ಬು ನಾರುತ್ತಿರುವ ಪ್ರದೇಶ. ಎಂಕ್ಲೆಗ್ ನೆಟ್ಟೆ ಜೀವನ ಪೋಡು ಎಂಕ್ಲು ಒಂದೇ ಬೇರ ಮಾಡಿದ ಜೀವನ ದೆಪ್ಪು ನಾಕಲು ಎಂಕ್ಲೆಗ್ ದಾಲ ಸೀಟ್ ಸಂಕಟ ಬತ್ತಡಿ ಏರುಲ್ಲೇರು. ಅಸ್ತವ್ಯಸ್ತ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದೇ ದುಸ್ತರ. ಮರ ಇತ್ತದ ಮರ ಪೂರ ಒಂದಾದ ಸೀಟಿಗೆ ಬೋರ್ಡ್ ಪನೇರ ಆಗಿ ಮುಲ್ಪದ ಕಾರ್ಪೊರೇಟರ್ ಸರಿಜ್ಜಿ ಮುಲ್ಪದ ಕಾರ್ಪೊರೇಟರ್ಗೆ ಸುಮಾರು ಸಲ ಪಂಡ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉರ್ವ ಮೀನು ಮಾರುಕಟ್ಟೆಯ ಅವ್ಯವಸ್ಥೆ. ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲದೆ ಮೀನು ಮಾರಾಟ ಮಾಡುವ ಮಹಿಳೆಯರು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ. ಅದೆಷ್ಟೋ ವರ್ಷಗಳಿಂದ ಈ ಸಮಸ್ಯೆ ಇದ್ದು ಸಂಬಂಧಪಟ್ಟ ಪಾಲಿಕೆಯ ಸದಸ್ಯರಲ್ಲಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಮಳೆಗಾಲ ಬಂತೆಂದರೆ ಸಾಕು ಉರ್ವ ಮೀನು ಮಾರುಕಟ್ಟೆಯಲ್ಲಿ ಸಮಸ್ಯೆಗಳ ಆಕರ. ಮೀನು ಮಾರುಕಟ್ಟೆಯ ಸುತ್ತಲೂ ರಾಶಿ ರಾಶಿ ಕಸಗಳು, ಓಪನ್ ಚರಂಡಿ ವ್ಯವಸ್ಥೆ ಇದ್ದು ದುರ್ವಾಸನೆ ಬೀರುತ್ತಿದೆ. ಮಳೆಗಾಲದಲ್ಲಿ ಸೋರುತ್ತಿರುವ ತಗಡು ಶೀಟ್ಗಳು. ಇಲ್ಲಿನ ಸಮಸ್ಯೆಗಳನ್ನ ಒಮ್ಮೆಯಾದರೂ ಬಂದು ಸರಿ ಮಾಡಿಕೊಡಿ ಎಂದು ಮೀನು ಮಾರಾಟ ಮಹಿಳೆಯರು ವಿ4 ನ್ಯೂಸ್ ಮಾಧ್ಯಮದ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ. ಉರ್ವ ಮಾರ್ಕೆಟಲ್ಲಿ ನಾವು ಮಾತಾಡೋದು, ನಮಗೆ ಇಲ್ಲಿ ವ್ಯವಸ್ಥೆ ಏನು ಸರಿ ಇಲ್ಲ. ಎಷ್ಟು ಹೇಳಿದರೆ ಕೋಆಪರೇಟರ್ ಸರಿ ಇಲ್ಲ. ಇಲ್ಲಿದ್ದು ಕೋಆಪರೇಟರ್ನವರು ಒಂದು ಕೂಡ ಬರುವುದಿಲ್ಲ. ಯಾವುದು ಹೇಳಿದ್ರು ಕೂಡ ಬರುವುದಿಲ್ಲ. ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮೀನು ಮಾರಲಿಕ್ಕೆ ಎಷ್ಟು ಕರೆದ್ರು ಕೂಡ ಬರುವುದಿಲ್ಲ. ಇಷ್ಟು ದೊಡ್ಡ ಸಿಟಿಯಾಗಿ ಒಂದು ಹಳ್ಳಿಯವರಾಗಿ ಮಾಡ್ತಾರೆ ನಮ್ಮನ್ನು. ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮೀನು ಮಾರಲಿಕ್ಕೆ ಆಗುದಿಲ್ಲ. ಜನರೆಲ್ಲ ಬರಲಿಕ್ಕೆ ಕೇಳುವುದಿಲ್ಲ. ಇಲ್ಲಿ ವ್ಯವಸ್ಥೆ ಏನು ಸರಿ ಇಲ್ಲ. ಇಲ್ಲಿ ಯಾರು ಕೂಡ ಬರಲಿಕ್ಕೆ ಕೇಳುವುದಿಲ್ಲ. ಮಾರ್ಕೆಟ್ ಅಂದರೆ ಒಗ್ಗಟ್ಟಿರ್ಬೇಕು ಎಲ್ಲರೂ ಕೂಡ. ನಾವು ಎಷ್ಟು ಹೇಳಿದ್ರು ಕೂಡ ಕೇಳುವುದಿಲ್ಲ. ನಾವು ಹೇಗೆ ಇಲ್ಲಿ ಮೀನು ಮಾರೋದು? ಇದು ಅಲ್ಲಿಯ ಎಷ್ಟು ಕರೆಯೋದವರು ಬರುವುದೇ ಇಲ್ಲ. ಎಷ್ಟು ಕರೆಯುವಾಗ ಕೂಡ ನಮಗೆ ಎಷ್ಟು ಬೇಜಾರಾಗ್ತದೆ ಮನಸ್ಸಿಗೆ. ಕಸ್ಟಮರ್ ಹೇಳ್ತಾರೆ ನಾವು ಹೇಗೆ ಮಾರ್ಕೆಟ್ಗಳಿಗೆ ಬರುವುದಂತ ಗೊತ್ತು. ಅದಕ್ಕೆ ನಮಗೆ ಎಂತ ಉತ್ತರ ಕೊಡೋದು ಅವರಿಗೆ? ಮುಲಪ ಅಂಗಡಿ ನುಂಗಿಯಲ್ದ ಅಂಗಡಿ ಮಾತ ತೋರುಂಡು ನುಂಗಿಯಲ್ಲಿ ಮಾತ ಪುಡೆ ಬಾಡುವೆ ಅನ್ನು ದಕ್ಕುವೆ ಪೂರ ಕ್ಯಾಲ್ಮಲ್ ಪುಜೇರು ಕಾಸು ಕಟ್ಟುವೆ ಅನ್ನು ಹೊರ್ಮನ್ನುವುದು ತಿಂಗಳಿಗೂ. ಮತ್ತೆ ತಂಡಸನ ಪಿರಿಯಡ್ ಉಂಡು. ಆ ತಂಡಸ ಪುಡದು ನಾನು ವಾಸನೆ ಬರ್ಕು ನರಮಾನಿಲ ಬರ್ಕುತ್ತೇನೆ. ಮೀನು ಮಾರುಕಟ್ಟೆಯ ಸುತ್ತಲೂ ಕಸದ ರಾಶಿಗಳಿದ್ದು ಮಳೆ ನೀರು ನಿಂತು ಸೊಳ್ಳೆ ಉತ್ಪಾದನಾ ಕೇಂದ್ರದಂತಾಗಿದೆ. ಮೀನು ಖರೀದಿಗೆ ಬರುವವರು ರೋಗ ಅಂಟಿಸಿಕೊಂಡು ಹೋಗಬೇಕಾಗುತ್ತದೆಯೋ ಎಂಬ ಆತಂಕ ಕೂಡ ಇದೆ. ನಾವು ಅದೆಷ್ಟು ವರ್ಷಗಳಿಂದ ಇಲ್ಲಿ ಮೀನು ಮಾರಾಟ ಮಾಡುತ್ತಿದ್ದೇವೆ. ಆದರೆ ನಮಗೆ ಇಲ್ಲಿ ಸಮರ್ಪಕ ವ್ಯವಸ್ಥೆಗಳಿಲ್ಲ. ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಯಾವುದೂ ಇಲ್ಲ. ಇಂತಹ ದುರಾವಸ್ಥೆಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಿದ್ರೆ ನಮಗೆ ರೋಗ ಕಟ್ಟಿಟ್ಟ ಬುತ್ತೆ. ನಮ್ಮ ಸಮಸ್ಯೆಯನ್ನ ಈಗಲಾದರೂ ಆಲಿಸಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಎನ್ನುತ್ತಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು. ಉಮ್ಮಿಲಿ ಚುಚ್ಚುಂಡು ಉಮ್ಮಿಲಿ ಕುಲ್ಲಾರೆ ಆಪುಜಿ ಬೇರೆ ಮಾರಾರೆ ಆಪುಜಿ ಮುಲ್ಪ ಕೊರೋನಾ ಮಲೇರಿಯಾ ಬರೋ ಜಿಂದಿದುಂಡು ಎಂಗ್ಲ ಎಂಚ ಜೀವನ ಮಾಡ್ಕೊಡು. ಎಂಗ್ಲ ನೆಟ್ಟೆ ಎಂಗ್ಲ ನೆಟ್ಟೆ ಜೀವನ ಎಂಗ್ಲ ಇಲ್ಲ ಜೈತನ ಎಂಗ್ಲ ಗತಿಜ್ಜಿ ಎಂಗ್ಲ ಜೋಕ್ಲೇನ್ ಸಾಂಕೊಡು ಎಂಗ್ಲ ಈ ನಮ್ನೆ ಎಂಚ ಮಲ್ಪೋಡು ಪಲ್ಲೆ ನಿಕಲು ಓಟು ದೇತ ಒಂದು ಪೂರ ಕುಲ್ಲೊಂದಾರು ಎಂಗನ ಕಷ್ಟ ನಿಂಗ್ಲ ಎರಡ ಪನ್ನೋಡು. ಅದೇ ಗೊತ್ತಿದೆ. ಮುಲ್ಪದ ಕಾರ್ಪೊರೇಟರ್ ಸರಿಜ್ಜಿ ಮುಲ್ಪದ ಕಾರ್ಪೊರೇಟರ್ಗೆ ಸುಮಾರು ಸಲ ಪಂಡ. ಟಾಯ್ಲೆಟ್ ಸರಿಜ್ಜಿ ಮುಲ್ಪ ವ್ಯವಸ್ಥೆ ಸರಿಜ್ಜಿ ಕುಲ್ಲುನ ಸರಿಜ್ಜಿ ನೀರಿಜ್ಜಿ ಎಂಗಲ್ಲಿ ನೀರ್ದ ಪ್ರಾಬ್ಲಮ್ ಉಂಡು. ಒಯ್ಕಲ ಕರೆ ಕೊರ್ಪುಜೇರ್ ಬೇಪನಿಂದ ಟಾಯ್ಲೆಟ್ ಪೋದು ಒಂಜಿ ಪೊನ್ನುಲು ಟಾಯ್ಲೆಟ್ ಪೋನ ಆ ಯೂರಿನ್ ಇನ್ಫೆಕ್ಷನ್ ಪ್ರಾಬ್ಲಮ್ ಬರ್ಪುಂಡು ಎಂಗಲೆ ಆತು ಬಾಯಿ ಬುಡ್ದು ಫೋನ್ ಮಲ್ತದ್ದು ಕೂಡ ಪಂಡ ಐಕ್ ವ್ಯವಸ್ಥೆನೇ ಅಕ್ಲಿ ಮಲ್ತಜೇರ್ ಆಂಡ ಎಂಕಲ್ ಆ ಟಾಯ್ಲೆಟ್ನು
ವಾರಗೊರ ಪೋದು ಕ್ಲೀನ್ ಮಲ್ತದ್ದು ಎಂಕಲ್ ಕಾಸು ಕೊರ್ದು ಎಂಕಲ್ ದೆಕ್ಕವನ ವ್ಯವಸ್ಥೆ ಮತ್ತು ಎಂಕಲ್ ಮಲ್ತೊಂದಿತ್ತ ಈ ನಮ್ನೆ ಡ್ರೈನೇಜದ ಬ್ಲಾಕ್ ಆನಾಗ ಎಂಕಲಿಗೆ ಮೀನು ಮೂರರೆ ಆವಡ್ ಮೀನು ಮಾರರೆ ಆವಡ್ ಆಪುಜಿ ಗಿರಕಿನಕ್ಲಿ ಮತ್ತೆ ಬತ್ತದು ಮಸ್ತ್ ಪಾತೆರೊಂದುಲ್ಲೆ ನೆಟ್ಟೆ ದಾದೆ ನಿಕಲಿಗೆ ಒಂಜಿ ದಾಲ ಫೆಸಿಲಿಟಿ ಮಲ್ಪರೆ ಆಪುಜ ಪಾತೆರೆ ಆಪುಜ ನಿಕಲಿಗೆ ಪನ್ನೊಂದುಲ್ಲೆ. ಉರ್ವ ಮೀನು ಮಾರುಕಟ್ಟೆಯ ಪ್ರದೇಶದಲ್ಲಿ ಬೃಹತ್ತಾಕಾರದ ಮರಗಳು ಕೂಡ ಇವೆ. ಮಳೆಗಾಲದ ಸಂದರ್ಭದಲ್ಲಿ ಮರದ ಕೊಂಬೆಗಳು ಬೀಳುವ ಸ್ಥಿತಿಯಲ್ಲಿದ್ದು ಇನ್ನಷ್ಟು ಆತಂಕವನ್ನ ಕೂಡ ಉಂಟು ಮಾಡಿದೆ. ಅದೇ ಪರಿಸರದ ಮರದ ಮರೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುವವರು ಕೂಡ ಅದೆಷ್ಟೋ ಮಂದಿ ಇದ್ದಾರೆ. ಈ ಮಾರುಕಟ್ಟೆಯ ಸ್ಥಿತಿ ಚಿಂತಾಜನಕವಾಗಿದ್ದು ಇಂದು ನಾಳೆಯೂ ಬೀಳುವ ಸ್ಥಿತಿಯಲ್ಲಿದೆ. ಮಹಡಿಯಲ್ಲಿರುವ ಶೀಟ್ಗಳ ಮೇಲೆ ಆಳಿತ್ತರಕ್ಕೆ ಹುಲ್ಲು ಬೆಳೆದು ನಿಂತಿದೆ. ತೆರೆದ ಚರಂಡಿಯಿಂದಾಗಿ ಮೂಗು ಮುಚ್ಚಿಕೊಂಡೇ ಕೂರಬೇಕಾದ ಪರಿಸ್ಥಿತಿಯೂ ಇದೆ. ಚರಂಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿಯೂ ಇದೆ. ಮಾರುಕಟ್ಟೆಗೆ ಬರುವವರು ಕೂಡ ಮಾರುಕಟ್ಟೆಯ ಅವ್ಯವಸ್ಥೆ ಕಂಡು ವಾಪಸ್ ಹಿಂದಿರುಗಿ ಹೋಗುತ್ತಿದ್ದಾರೆ. ನಾವು ಗಿರಾಕಿಯವರು ಇಲ್ಲಿ ಮಾರ್ಕೆಟ್ಗೆ ಉರುವ ಮಾರ್ಕೆಟ್ಗೆ ಬಂದಿದ್ದೇವೆ. ಈ ಮಾರ್ಕೆಟ್ಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸ್ಮೆಲ್ ಎಲ್ಲ ವಾಸನೆ ಬರ್ತುಂಟು. ಇಲ್ಲಿ ದುಡಿಯುವವರು ಹೇಗೆ ಕುತ್ಕೊಳ್ಬೇಕು? ನೀವು ಯಾರು ಇದಕ್ಕೆ ಆ ಜವಾಬ್ದಾರಿ ತಗೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕ ಎಲ್ಲರಿಗೆ ಸಹ ಪ್ರಾಬ್ಲಮ್ ಆಗ್ತದಲ್ಲ. ಇಲ್ಲಿ ಆದಷ್ಟು ಬೇಗ ಬಂದು ನಿಮ್ಮ ಕಾಮಗಾರಿಕೆ ಎಂತ ಉಂಟು ಅದನ್ನು ಮಾಡಿಬಿಡಿ. ಬಂದು ಸ್ವಲ್ಪ ಓಟು ಕೇಳುದಲ್ಲ, ಅದಕ್ಕೆ ಬೇಕಾಗುವ ಕೆಲಸ ಸಹ ಮಾಡಬೇಕು. ನಮ್ಗೆ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ವಾಸನೆ ಬರ್ತಾ ಉಂಟು. ಪಾಪ ಇಲ್ಲಿ ದುಡಿಯುವವರು ಹೇಗೆ ಬದುಕಬೇಕು? ಮಾರ್ಕೆಟಿಗೆ ಏಪಲ ಬರ್ಪೇಡಿಗೆ ಅಣ್ಣ ಮೂಲು ದಾದನ್ ಪಂಡ ಒಂಜಿ ಬರ್ಪಿನಕ್ಲೆಗೆ ಆವಡು ಮೂಲು ಮಾರ್ನಕ್ಲೆಗೆ ಆವಡು ಮಾರ್ದು ಕುಲ್ಲರ ಒಂಜಿ ಅಕ್ಲೆಗೆ ಸರಿ ಕಟ್ಟದ ವ್ಯವಸ್ಥೆ ಇಜ್ಜಿ ಬರ್ಪಿನಕ್ಲೆಗೆ ಅಂಚನಿ ಬರ್ಸಾಡು ಒಂದೆಟ್ಟು ಬನ್ನಾಗ ಮೂಲು ಸುತ್ತಮುತ್ತ ಮರ ಇತ್ತದ ಮರ ಪೂರ ಒಂದಾದ ಶೀಟ್ಗೆ ಬೋರ್ನೊಂದು ಪನೇರ ಆಪುಜಿ ಒಂಜಿ ಉಲಾಯ ಬತ್ತದ ಪೋಂಡ ಕೊಡೋರು ಇಲ್ಲಾಡ್ಬೋದು ಮೀಯೋಡು ಅಂಚ ಪರಿಸ್ಥಿತಿ ಉಂಡು. ಒಂಜಿ ವಾಸನೆ ಬಕ್ಕಿ ಡ್ರೈನೇಜ್ದ ನೆತ್ತ ಬಕ್ಕ ವೇಸ್ಟ್ ವಾಟರ್ ಪೋಪಿನಂಚಿನ ಫೆಸಿಲಿಟಿ ಪೂರ ದಾಲ ಇಜ್ಜಿ ಮೂಲು ನೆಟ್ ಮೂಲು ಬತ್ತದ ಒಂಜಿ ನಮಕ್ ಉಲಾಯ ಪೋದು ಒಂಜಿ ಮೀನು ದೆತ್ತೊನ್ಗಂತ ಬಂದಾಗ ಹೆಂಗೆ ಉಲಾಯ ಪೋಯರ್ಲ ಮನಸ್ಸಾಪುಜಿ ಅಂಚಿನ ಪರಿಸ್ಥಿತಿ ಉಂಡು. ಅಂಚ ಅದ್ ನೆತ್ತ ಕನ್ಸಲ್ಟ್ ಪರ್ಸನ್ ಒಂದೇನು ತೋದು ಅಂತ ಸಮ ಫ್ಯೂಚರ್ ಡಂಡಲ್ ಅಂತ ಒಂದೇನು ಪೂರ ಕರೆಕ್ಟ್ ಮಲ್ಪಾಡ. ಒಟ್ಟಿನಲ್ಲಿ ನಗರದ ಉರ್ವ ಮೀನು ಮಾರುಕಟ್ಟೆ ಅವ್ಯವಸ್ಥೆಯಿಂದ ಕೂಡಿದ್ದು ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಕುಳಿತು ವ್ಯಾಪಾರ ಮಾಡಲಾಗದ ಪರಿಸ್ಥಿತಿ ಇದೆ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸುಸಜ್ಜಿತ ರೀತಿಯಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಇಲ್ಲವಾದಲ್ಲಿ ಈ ದುರ್ವಾಸನೆ ಬೀರುವ ಮಾರುಕಟ್ಟೆಯಿಂದ ರೋಗ ರುಜಿನಗಳಿಂದಾಗಿ ಆಸ್ಪತ್ರೆಗೆ ಸೇರುವವರ ಸಂಖ್ಯೆಯೂ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಎಂಕಲ್ಲ ಊರುವ ಮಾರ್ಕೆಟ್ ಒಂಜಿ ಅವಸ್ಥೆ ತೂಲೆ ಏರಾಂಡಲ್ಲ ಬತ್ತದು ಪೂರ ಗಲೀಜಿ ಉಂಡು. ಒಂದಿಟ್ಟು ಡಂಗ ಒಂದು ಬತ್ತನೆ ಎಂಕ್ಲೆ ಎಂಚ ಮುಳ್ಳು ವ್ಯಾಪಾರ ಮಲ್ಪುನು ಅಲ್ಲೇ ಏರಾಂಡಲ ಒಂಜಿ ಪುಣ್ಯಾತ್ಮೇರು ಎಡ್ಡೆಂಟಿನ ಬತ್ತದ ಒಂಜಿ ತೂಲೆ ಒಂದೇನ ಎಂಗನ ಮಾರ್ಕೆಟ್ ಅವಸ್ಥೆ ಎಂಕ್ಲೆ ಏಪೋಡ್ದುಂಚಿ ಅಕಲೆ ಮಕ್ಳೆ ಫೋನ್ ಮಲ್ಪ ಏರ್ಲಾ ಬತ್ತ ತೂ ಒಂದು ಇಜ್ಜೇರು ಮುಲ್ಪ ಏರ್ಲ ಬತ್ತ ತೂ ಒಂದು ಇಜ್ಜೇರು ಎಂಕ್ಲೆಗೆ ನೆಟ್ಟೇ ಜೀವನ ಪೋಡು ಎಂಕ್ಲು ಒಂದೇ ಬೇರೆ ಮಾಡ್ದ ಜೀವನ ದೆಪ್ಪುನ ಅಕಲೆ ಎಂಕ್ಲೆಗೆ ದಾಲ ಸೀಟ್ ಸಂಕಟ ಬತ್ತ ಏರುಲ್ಲೇರು. ಇದಾದ್ರೂ ಶಾಸಕರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸಲೇ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಿ ಎಂಬುದೇ ನಮ್ಮ ಆಶಯ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.